ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ಮಿನಿ ವ್ಲಾಗ್. ಇವತ್ತಿನ ಮಿನಿ ವ್ಲಾಗಲ್ಲಿ ಒಂದು ಸೂಪರ್ ಆಗಿರುವಂಥ ಹೆಲ್ದಿ ಗುಡ್ ಫ್ಯಾಟ್ ಆಗಿರುವಂಥ ಲಡ್ಡುನ ತೋರಿಸ್ತಾ ಇದ್ದೀನಿ. ಗುಡ್ ಫ್ಯಾಟ್ ನಮಗೆ ಸಿಗಬೇಕು ಅಂದರೆ ಮೆಜಾರಿಟಿ ನಮಗೆ ಸಿಕ್ಕದೆ ತುಪ್ಪದಿಂದ ಮತ್ತು ಬಟರು ಬೆಣ್ಣೆಯಿಂದ ಮತ್ತು ಮೇಯ್ನಾಗಿ ಡ್ರೈ ಫ್ರೂಟ್ಸು ಮತ್ತು ನಟ್ಸಿಂದ ತುಂಬಾ ಒಳ್ಳೆ ಕೊಲೆಸ್ಟ್ರಾಲ್, ಗುಡ್ ಫ್ಯಾಟ್ ಅಂತ ಹೇಳ್ತೀವಲ್ವ, ಅದು ನಮಗೆ ಸಿಗುತ್ತೆ. ಫ್ಯಾಟು ಒಳ್ಳೆಯದಲ್ಲ, ಅವಾಯ್ಡ್ ಮಾಡಬೇಕು ಅಂತ ತುಂಬ ಜನ ಹೇಳ್ತಾರೆ. ಬಟ್ ಗುಡ್ ಫ್ಯಾಟ್ ಅನ್ನೋದು ತುಂಬಾ ಒಳ್ಳೆಯದು. ಸ್ವಲ್ಪ ಒಂದು ಲುಬ್ರಿಕೆಂಟಾಗಿ ವರ್ಕ್ ಮಾಡುತ್ತೆ ಮತ್ತು ಎಲ್ಲ ಬಾಡಿ ಮಿಷಿನರೀಸ್ಗೂ ಕೂಡ ತುಂಬಾ ಇಂಪಾರ್ಟೆಂಟು. ಅಂದರೆ ಎಲ್ಲ ಪ್ರಾಸೆಸ್ ಆಗಬೇಕು ಅಂದರೆ ಒಂದು ಗುಡ್ ಕೊಲೆಸ್ಟ್ರಾಲ್, ಗುಡ್ ಫ್ಯಾಟ್ ಅನ್ನೋದು, ಫ್ಯಾಟ್ ಕಂಟೆಂಟ್ ಅನ್ನೋದು ನಮ್ಮ ಬಾಡಿಯಲ್ಲಿರೋದು ತುಂಬಾ ಇಂಪಾರ್ಟೆಂಟು. ಆಮೇಲೆ ಫ್ಯಾಟ್ ಅನ್ನೋದು ಎನರ್ಜಿ ಸೋರ್ಸ್ ಕೂಡ. ನೀವು ತುಂಬ ಕಾಪ್ಸ್ ತಿಂತಾ ಇಲ್ಲ ಅಂದರೆ ಫ್ಯಾಟ್ ಬರ್ನ್ ಆಗ್ತಾ ಇರುತ್ತೆ. ಅದರಲ್ಲಿ ಗುಡ್ ಫ್ಯಾಟ್ ನಾವು ತೊಗೊಳೋದ್ರಿಂದ ಹೆಲ್ತಿಗೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಫಸ್ಟ್ ನಾನು ಏನು ಮಾಡಿದೆ ಅಂದರೆ 1 kgಯಷ್ಟು ನಾವು ಗೋಡಂಬಿ ಮತ್ತು ಬಾದಾಮಿನ ತೊಗೊಂಡಿದ್ದೆ. ಬಟ್ 1 kgನೂ ಮಾಡಲಿಲ್ಲ ನಾನು, ಆಲ್ಮೋಸ್ಟ್ ಒಂದು 600 ಗ್ರಾಮ್ಸಷ್ಟು. ಫಸ್ಟ್ ಸ್ಟೆಪ್ ಏನು ಅಂದರೆ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೋಬೇಕು. ಲಡ್ಡುದು ಟೇಸ್ಟು, ಟೆಕ್ಸ್ಚರು ಮತ್ತು ತುಂಬ ದಿನ ಅದನ್ನು ಸ್ಟೋರ್ ಮಾಡಬೇಕು ಅಂದರೆ ಹತ್ತಿರ ಒಂದು 15ರಿಂದ 20 ನಿಮಿಷದಷ್ಟು ಲೋ ಫ್ಲೇಮು ಮತ್ತು ಮೀಡಿಯಮ್ ಫ್ಲೇಮು ಈ ರೀತಿ ಚೇಂಜ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಬರೀ ಗೋಡಂಬಿ ಬಾದಾಮಿನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ವಾಲ್ನಟ್ಸು, ಪಿಸ್ತಾ, ಸನ್ಫ್ಲವರ್ ಸೀಡ್ಸು ಮತ್ತು ಮಸ್ಕ್ ಮೆಲನ್ ಸೀಡ್ಸು ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು. ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ಇದನ್ನು ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕು. ನೆಕ್ಸ್ಟು ಇನ್ನೊಂದು ಪಾತ್ರೆ ತೊಗೊಂಡು ಬೆಲ್ಲನ ಜಸ್ಟ್ ಕರಗಿಸ್ಕೊಳ್ಳಿ ಅಷ್ಟೇ. ಒಂದು ಸ್ವಲ್ಪ 2 ಸ್ಪೂನಷ್ಟು ನೀರನ್ನು ಹಾಕಿ ಕರಗಿಸ್ಕೊಂಡು ಅದಕ್ಕೆ ತುರಿದಿರುವಂಥ ಒಣ ಕೊಬ್ಬರಿ ಹಾಕಿ ಮಿಕ್ಸಿ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕಿ ಉಂಡೆ ಕಟ್ಟೋದು ಅಷ್ಟೇ. ನಿಮಗೆ ಪಾಕ ಹದಕ್ಕೆ ಬರ್ತಾಯಿಲ್ಲ ಅಂದರೆ ಇನ್ನು ಸ್ವಲ್ಪ ನೀರು ಪಾಕ ಹದಕ್ಕೆ ನೋಡ್ಕೊಳ್ಳಿ, ಕರೆಕ್ಟಾಗಿ ಪಾಕ ಬರಬೇಕು, ಇಲ್ಲಾಂದರೆ ಉಂಡೆ ಕಟ್ಟೋದು ಕಷ್ಟ ಆಗುತ್ತೆ. ಇಲ್ಲಾಂದರೆ ತುಪ್ಪನ ಹಾಕ್ಕೊಂಡು ಕಟ್ಕೋಬೋದು. ಇಲ್ಲ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ಖರ್ಜೂರ ಬರುತ್ತಲ್ಲ, ಡೇಟ್ಸ್ ಬರುತ್ತಲ್ಲ, ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಇದಕ್ಕಿಂತ ಬೆಸ್ಟ್ ರೆಸಿಪಿ ಅದು. ಐರನ್ಗೆ ಐರನ್ನು ಸಿಕ್ತು, ಫ್ಯಾಟಿಗೆ ಫ್ಯಾಟು ಸಿಕ್ತು, ಪ್ರೋಟೀನು ಸಿಕ್ತು. ಸೊ ಆ ರೀತಿಯೂ ಟ್ರೈ ಮಾಡ್ಕೋಬೋದು. ಖರ್ಜೂರನ ಪೇಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಒಳ್ಳೆ ಬೈಂಡಿಂಗ್ ಬರುತ್ತೆ. ಸೊ ಈ ರೀತಿ ಮಾಡಿಕೊಂಡು ಉಂಡೆ ಮಾಡ್ಕೊಳ್ಬೇಕಾದ್ರೆ ಚಿಕ್ಕ ಉಂಡೆ ಮಾಡ್ಕೊಳ್ಳಿ. ಯಾಕೆಂದರೆ ಇದನ್ನು 2-3 ಇಷ್ಟು ದಪ್ಪ ತಿನ್ನೋಕ್ಕಾಗಲ್ಲ, ತಿನ್ನಲೂಬಾರ್ದು. ಒಂದು ಚಿಕ್ಕ ಉಂಡೆ ದಿನಕ್ಕೆ ಸಾಕಾಗುತ್ತೆ ಹೆಲ್ದಿ ಡಯಟ್ನ ಮೇಂಟೈನ್ ಮಾಡೋಕ್ಕೆ.